ಅಧ್ಯಾಯ 7. ಯಾಜಕರಲ್ಲಿ ಯೆದಾಯನವರಾದ ಯೇಷುವನ ಮನೆಯವರು 973, ಇಮ್ಮೇರನವರು 1052, ಪಶೂಹರನವರು 1247, ಹಾರೀಮನವರು 1017. ಲೇವಿಯರಲ್ಲಿ ಓದಾವ್ಯನವರಾದ ಯೇಷೂವ, ಕದ್ಮಿಯೇಲ್ ಇವರ ಸಂತಾನದವರು 74. ಗಾಯಕರಲ್ಲಿ ಆಸಾಪ್ಯರು 148, ದ್ವಾರಪಾಲಕರಲ್ಲಿ ಶಲ್ಲೂಮ್, ಆಟೇರ್, ಟಲ್ಮೋನ್, ಅಕ್ಕೂಬ್, ಅಟೀಟಾ, ಶೋಬೈ ಇವರ ಸಂತಾನದವರು ಒಟ್ಟು 138. ದೇವಸ್ಥಾನ ದಾಸರಲ್ಲಿ ಜೀಹಾ, ಅಸೂಫಾ, ಟಬ್ಬಾವೋತ್, ಕೇರೋಷ್, ಸಿಯಾ, ಪಾದೋನ್, ಲೇಬಾನ್, ಹಾಗಾಬ, ಸಲ್ಲೈ, ಹಾನಾನ್, ಗಿದ್ದೇಲ್, ಗಹರ್, ರೇವಾಯ, ರೇಚೀನ್, ನೆಕೋದ, ಗಜ್ಜಾಮ್, ಉಜ್ಜಾ, ಪಾಸೇಹ, ಬೇಸೈ, ಮೆಯಾನೀಮ್, ನೆಫಿಷೇಸೀಮ್, ಬಕ್ಬುಕ್, ಹಕ್ಕೂಪ, ಹರ್ಹೂರ್, ಬಚ್ಲೂತ್, ಮೆಹೀದ, ಹರ್ಷ, ಬರ್ಕೋಷ್, ಸೀಸೇರ, ತೆಮಾಹ, ನೆಚೀಹ, ಅಟೀಫಾ ಇವರ ಸಂತಾನದವರು. ಸೊಲೊಮೋನನ ದಾಸರಲ್ಲಿ ಸೋಟೈ, ಸೊಫೆರೇತ್, ಪೆರೀದ, ಯಾಲ, ದರ್ಕೋನ್, ಗಿದ್ದೇಲ್, ಶೆಫಾಟ್ಯ, ಹಟ್ಟೀಲ್, ಪೊಕೆರೇತ್, ಹಚ್ಚೆಬಾಯಿಮ್, ಅಮೋನ್ ಇವರ ಸಂತಾನದವರು. ಎಲ್ಲ ದೇವಸ್ಥಾನ ದಾಸರು, ಸೊಲೊಮೋನನ ದಾಸರು ಒಟ್ಟು 392 ಮಂದಿ. ತೆಲ್ಮೆಲಹ, ತೆಲ್ಹರ್ಷ್, ಕೆರುಬಾದೋನ್, ಇಮ್ಮೇರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರಾಯೇಲರೆಂಬುದನ್ನು ಸ್ಥಾಪಿಸಲಾರದವರಾದ ದೇಲಾಯ, ಟೋಬೀಯ, ನೆಕೋದ ಇವರ ಸಂತಾನದವರು 642 ಮಂದಿ. ಯಾಜಕರಲ್ಲಿ ಹೋಬಾಯ, ಹಕ್ಕೋಚ್, ಬರ್ಜಿಲೈ ಇವರ ಸಂತಾನದವರು ತಮ್ಮ ವಂಶಾವಳಿಯನ್ನು ತೋರಿಸಲಾರದೆ ಹೋದರು. ಈ ಬರ್ಜಿಲೈ ಎಂಬವನು ಗಿಲ್ಯಾದ್ಯನಾದ ಬರ್ಜಿಲ್ಲೆಯ ಹೆಣ್ಣು ಮಕ್ಕಳೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು. ಊರೀಮ್ ತಮ್ಮೀಮುಗಳ ಮೂಲಕ ದೈವ ನಿರ್ಣಯವನ್ನು ತಿಳಿಸಬಲ್ಲವನಾದ ಯಾಜಕನು ಬರುವ ತನಕ ಇವರು ಮಹಾಪರಿಶುದ್ಧ ಪದಾರ್ಥಗಳಲ್ಲಿ ಭೋಜನ ಮಾಡಬಾರದೆಂಬುದಾಗಿ ದೇಶಾಧಿಪತಿಯು ತೀರ್ಪು ಮಾಡಿದನು. ಸರ್ವ ಸಮೂಹದವರ ಒಟ್ಟು ಸಂಖ್ಯೆಯು 42,360. ಈ ಸಂಖ್ಯೆಯಲ್ಲಿ ಲೆಕ್ಕಿಸಲ್ಪಡದ ಅವರ ದಾಸ ದಾಸಿಯರು 7,337 ಮಂದಿ. ಅವರ ಗಾಯಕರು ಗಾಯಕಿಗಳು 245 ಮಂದಿ. ಅವರಿಗೆ 736 ಕುದುರೆಗಳು, 245 ಹೇಸರ ಕತ್ತೆಗಳು, 435 ಒಂಟೆಗಳು, 6,720 ಕತ್ತೆಗಳು ಇದ್ದವು. ಗೋತ್ರ ಪ್ರಧಾನರಲ್ಲಿ ಕೆಲವರು ಕೆಲಸಕ್ಕೋಸ್ಕರ ದ್ರವ್ಯ ಸಹಾಯ ಮಾಡಿದರು. ತಿರ್ಷಾತ ಅನಿಸಿಕೊಳ್ಳುವ ದೇಶಾಧಿಪತಿಯು ಭಂಡಾರಕ್ಕೆ ಕೊಟ್ಟದ್ದು 1000 ಬಂಗಾರದ ಪವನಗಳು, 50 ಬೋಗುಣಿಗಳು, 530 ಯಾಜಕ ವಸ್ತ್ರಗಳು. ಬೇರೆ ಕೆಲವು ಮಂದಿ ಗೋತ್ರ ಪ್ರಧಾನರು ಕಟ್ಟಡದ ಭಂಡಾರಕ್ಕೆ ಕೊಟ್ಟದ್ದು 20,000 ಬಂಗಾರದ ಪವನುಗಳು, 1,10,000 ತೊಲೆ ಬೆಳ್ಳಿ. ಉಳಿದ ಜನರು ಕೊಟ್ಟದ್ದು 20,000 ಬಂಗಾರದ ಪವನುಗಳು, 1,00,000 ತೊಲೆ ಬೆಳ್ಳಿ, 67 ಯಾಜಕ ವಸ್ತ್ರಗಳು. ಯಾಜಕರು, ಲೇವಿಯರು, ದ್ವಾರಪಾಲಕರು, ಗಾಯಕರು, ಸಾಧಾರಣ ಜನರಿಗೆ ಸೇರಿದವರು, ದೇವಸ್ಥಾನ ದಾಸರು, ಅಂತೂ ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನೆಹೆಮ್ಯನ ಗ್ರಂಥದಿಂದ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗ ನೆಹೆಮ್ಯ 7ನೇ ಅಧ್ಯಾಯದ 1-38 ವಚನಗಳು. ಎರಡನೇ ಭಾಗ 30
7ನೇ ಅಧ್ಯಾಯ 39ರಿಂದ 73 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದೇವರ ವಾಕ್ಯ ಯಾಕೆ ದಿನಾಲು ಅದನ್ನು ಅಧ್ಯಾಯ ಮಾಡಬೇಕಂದ್ರೆ ಅದರಿಂದ ನಮಗೆ ಸಂತೋಷ. ಯಾರಿಗೂ ಕೂಡ ಸಂತೋಷ ಪಡುವಂಥದ್ದು ಇಷ್ಟವಲ್ಲವ. ಕೀರ್ತನೆ 119ರಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ಅದನ್ನು ಕೀರ್ತನೆಗಾರನ ಒಂದು ಅನುಭವ ಅದು. ಕೀರ್ತನೆ 119ನೇ ಅಧ್ಯಾಯದ 92ನೇ ವಚನದಲ್ಲಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು. ದೇವರ ವಾಕ್ಯ ಕಾಲದಲ್ಲಿ ಆನಂದವನ್ನು ಉಂಟು ಮಾಡುವಂಥದ್ದಾಗಿದೆ. ಸಾಧಾರಣ ಕಾಲದಲ್ಲಿ ಕೂಡ, ಸಾಮಾನ್ಯ ಕಾಲದಲ್ಲಿ ಆನಂದ ತರುವಂಥದ್ದು, ಆನಂದ ನೀಡುವಂಥದ್ದು ದೇವರ ವಾಕ್ಯವು. ದೇವರ ಸನ್ನಿಧಾನದಲ್ಲಿ ಸಂಪೂರ್ಣ ಸಂತೋಷ ಇದೆ. ದೇವರ ವಾಕ್ಯದಲ್ಲಿ ಕೂಡ ನಮಗೆ ಸಂತೋಷ. ಆದ ಕಾರಣ ಯಾಕೆ ಅಧ್ಯಯನ ಮಾಡಬೇಕು ಎಂಬ ಪ್ರಶ್ನೆಗೆ, ಯಾಕೆ ಸಂತೋಷವಾಗಿರಬೇಕು ಎಂಬುದಾಗಿ ಕೇಳಿದರೆ ಹೇಗಿರ್ತದೆ ಹಾಗೇನೆ. ದೇವರ ವಾಕ್ಯ ಊಟವಾಗಿದೆ. ಆದ ಕಾರಣ ಯಾಕೆ ಅಧ್ಯಯನ ಮಾಡಬೇಕು, ದೇವರ ವಾಕ್ಯ ಯಾಕೆ ಓದಬೇಕು, ಯಾಕಂದರೆ ಯಾಕೆ ಊಟ ಮಾಡಬೇಕು ಎಂಬ ಪ್ರಶ್ನೆಗೆ ಸಮಾನವಾಗಿರ್ತದೆ. ಅದು ತಮಾಷೆಯಾಗಿದೆ ಅಲ್ವಾ? ಹಾಗಾದರೆ ಯೇಸು ಕರ್ತನ ಮಾತಿನ ಪ್ರಕಾರವಾಗಿ ಮತ್ತಾಯ 4:4 ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನಾಗಿದ್ದ. ನೆಹಮ್ಯ 7ನೇ ಅಧ್ಯಾಯದಲ್ಲಿ ನೋಡುವಾಗ, ಸೆರೆಯಿಂದ ಬಂದ, ಸೆರೆ ಒಯ್ಯಲ್ಪಟ್ಟ ಜನರು ಹಿಂದಿರುಗಿ ಬಂದಾಗ ಅವರ ಜನಗಣತಿ, ಅವರ ರಿಜಿಸ್ಟರ್, ಅವರ ಹೆಸರುಗಳು, ಅವರ ಸಂಖ್ಯೆ ಒಂದೊಂದಾಗಿ ಒಂದೊಂದೇ ಹೆಸರು ನೋಡುವಾಗ ಅವರ ನಿಜ ಪರಿಸ್ಥಿತಿಯನ್ನು ಪ್ರಕಟಿಸುವಂಥ ರೀತಿಯಲ್ಲಿತ್ತು. ಕೆಲವ್ರ ಹೆಸರು ಅರ್ಥ ಗೊತ್ತಿಲ್ಲ, ಹೆಸರಿದೆ ಆದರೆ ಆ ಹೆಸರಿನ ಅರ್ಥ ಗೊತ್ತಿಲ್ಲ. ಹಾಗಾದರೆ ಅದು ಕೂಡ, ಅದರಿಂದ ಕೂಡ ಉದಾಹರಣೆಗೆ 13ನೇ ವಚನದಲ್ಲಿ ಜತುವಿನರು, 16ನೇ ವಚನದಲ್ಲಿ ಬೇಬೈಯವರು, 19ನೇ ವಚನದಲ್ಲಿ ಬಿಗೈಯವರು, ಆಮೇಲೆ ನೆಬೋವಿನವರು 33ನೇ ವಚನ, ಈ 37ನೇ ವಚನ ಲೋದ್ನವರು. ಇವರ ಹೆಸರುಗಳು ಅರ್ಥ ಸ್ಪಷ್ಟ ಇಲ್ಲ. ಆದರೆ ಒಂದು ವೇಳೆ ಅದರಲ್ಲಿ ಕೂಡ ಒಂದು ಸಂದೇಶ ಇದೆ. ಅದೇನಂತ ಹೇಳಿದರೆ, ಅನಾಮಧೇಯವಾಗಿ ಇದ್ದುಬಿಟ್ರು. ತಮ್ಮ ಒಂದು ಐಡೆಂಟಿಟಿ, ತಮ್ಮ ಒಂದು ಗುರುತಿಸುವಿಕೆ ಇಲ್ಲದಂಥ ರೀತಿಯಲ್ಲಿ ಅನ್ಯ ದೇಶದಲ್ಲಿ, ಬಾಬೇಲ್ನಲ್ಲಿ, ಅಂದರೆ ಗಲಿಬಿಲಿ ಆದಾಗ ಆ ರೀತಿಯಾಗಿ ಆಗಿಬಿಡ್ತಾರೆ. ಅದು ಕೂಡ ಒಂದು ಸಂದೇಶನೇ. ಹೆಸರು ಇಲ್ಲದಿದ್ದರೂ ಒಂದು ಸಂದೇಶನೇ, ಹೆಸರಿನ ಅರ್ಥ ಗೊತ್ತಿಲ್ಲದಿದ್ದರೂ ಒಂದು ಸಂದೇಶನೇ. ಹೆಸರಿನ ಅರ್ಥ ಗೊತ್ತಿದ್ದರೂ ಅದು ನಕಾರಾತ್ಮಕವಾಗಿ ಆದರೂ ಸಕಾರಾತ್ಮಕವಾಗಿ ಆದರೂ ಒಂದು ಸಂದೇಶವಾಗಿ 70 ವರ್ಷಗಳು ಅವರಿದ್ದಾಗ ಸುಮಾರು ನಡೆದಂಥ ಘಟನೆ. ಗಿಬ್ಯೋನಿನವರು 29ನೇ ವಚನದಲ್ಲಿ 3 ಹೆಸರುಗಳಿದೆ. ಕಿರ್ಯಾತ್ಯಾರೀಮ್ ಅಂತೇಳಿದರೆ, ಅಂಥೇಳಿದರೆ 2 ಅರ್ಥ. ಕಿರ್ಯಾತ್ಯಾರೀಮ್ ಅಂತೇಳಿದರೆ ಅದು ಅಡವಿಯ ಒಂದು ಸ್ಥಳ ಅಂತಾದರೂ ಹೇಳ್ಬೋದು, ಅಥವಾ ಹಳ್ಳಿಗಳ ಒಂದು ಸ್ಥಳ ಎಂಬುದಾಗಿ ಕೂಡ ಹೇಳ್ಬೋದು. ಸಿಟಿ ಆಫ್ ಫಾರೆಸ್ಟ್, ಅಡವಿಯ ನಗರ ಅಥವಾ ಅಡವಿಯ ಊರು ಅಂತ ಹೇಳಿದರೆ ಬೆಟರು, ಅಥವಾ ಹಳ್ಳಿಗಳ ಊರು ಎಂಬ ಕಿರ್ಯಾತ್ಯಾರೀಮ್ ಎಂಬ ಹೆಸರು ಬಹುವಚನ. ಆಮೇಲೆ ಕೆಫಿರಾ ಅಂದರೆ ಹಳ್ಳಿ ಅಂತ ಹೇಳ್ಬಿಟ್ಟು ಅದರ ಹೆಸರು. ಮತ್ತು ಬೇರೋತ್ ಅಂತ ಒಂದು ಸ್ಥಳ 29ನೇ ವಚನ. ಬೇರೋತ್ ಅಂತ ಹೇಳಿದರೆ ಬಾವಿ ಅಂದರೆ ಕಪ್ಪೆಯಲ್ಲಿ ಬಾವಿ ಅಥವಾ ಬಾವಿಯಲ್ಲಿ ಕಪ್ಪೆ ಎಂಬುದಾಗಿ ಹೇಳ್ತಾರಲ್ವ. ಹೌದು, ಅಂದರೆ ಒಂದು ಕಪ್ಪೆಯಲ್ಲಿ ಬಾವಿಯಲ್ಲಿ ಒಂದು ಕಪ್ಪೆ ಇದ್ದುಕೊಂಡು ಇದೇ ಲೋಕ ಎಂಬುದಾಗಿ ತಿಳ್ಕೊಳ್ತದಲ್ಲ, ಆ ರೀತಿಯಾಗಿ ಒಂದು ಅನುಭವ
ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಇತ್ತು. ಸರಿ, ಮುಂದೆ 30ನೇ ವಚನ, ರಾಮ ಗೆಬ ಅಂತಿದೆ. ರಾಮ ಅಂತ ಹೇಳಿದರೆ ಉನ್ನತ, ಗೆಬ ಅಂತ ಹೇಳಿದರೆ ಪರ್ವತ, ಉನ್ನತ ಪರ್ವತ ಎಂಬಂಥ ಉನ್ನತದ ಅನುಭವ ಅವರಿಗಿತ್ತು. ಪರ್ವತದ ಅನುಭವ, ಬೆಟ್ಟದಂಥ ಸಮಸ್ಯೆದ ಅನುಭವ ಅವರಿಗಿತ್ತು. 32ನೇ ವಚನದಲ್ಲಿ ಬೆಥೇಲ್ ಆಯಿ ಅಂತ ಹೇಳ್ಬಿಟ್ಟು, ಬೆಥೇಲ್ ಆಯಿ, ಬೆಥೇಲ್ ಅಂದರೆ ದೇವರ ಮನೆ, ಆಯಿ ಅಂದರೆ ನಾಶನ, ದೇವರ ಮನೆ ನಾಶನವಾಗಿದೆ ಎಂಬ ಸ್ಥಳ. ಅದು ನಿಜನೇ ಅಲ್ವಾ, ಅವರು ಗುಲಾಮರಾಗಿದ್ದಾಗ ಆಗಿದ್ದು. 34ನೇ ವಚನ, ಏಲಾಮಿನವರು, 2ನೇ ಏಲಾಮಿನವರು ಅಂದರೆ ಮೊದಲು ಈಗಾಗಲೇ ಒಂದು ಸಾರಿ 12ನೇ ವಚನದಲ್ಲಿ ಅವ್ರ ಬಗ್ಗೆ ಬಂದಿದೆ, ಈಗ 2ನೇ ಸಾರಿ ಅವ್ರ ಬಗ್ಗೆ ಬಂದಿದೆ. ದೂರ ಅಂತ ಅರ್ಥ. 35ನೇ ವಚನದಲ್ಲಿ ಇರುವಂಥವರು ಹಾರೀಮಿನವರು. ಹಾರೀಮ್ ಅಂತ ಹೇಳಿದರೆ ಮೊಂಡಾದಂಥವರು, ಹದಗೆಟ್ಟಿದವರು ಅಂತ. 36ನೇ ವಚನದಲ್ಲಿ ಎರಿಕೋವಿನವರು, ಎರಿಕೋ ಅಂದರೆ ಸುಗಂಧ ಅಂತ ಹೇಳ್ಬಿಟ್ರು. 37ನೇ ವಚನ ಓನೋ ಎಂಬಂಥ ಆ ಊರಿನ ಬಗ್ಗೆ ನೋಡಿದರೆ ಸಾಮರ್ಥ್ಯ, ಅದು ನನಗಿಷ್ಟ ಸ್ವಲ್ಪ. ಯಾಕಂತ ಹೇಳಿದರೆ ಸಾಮರ್ಥ್ಯ, ನಿನ್ನ ಸಾಮರ್ಥ್ಯ ತೋರಿಸ್ಬೇಕು ವಿದೇಶದಲ್ಲಿದ್ದಾಗ, ಗುಲಾಮನಾಗಿದ್ದಾಗ ಅಂತ ಹೇಳಿಬಿಟ್ಟು. ಸರಿ, ಹಾದಿದ್ ಅಂತ ಅಲ್ಲೇ ಇದೆ ಅಲ್ವಾ 37ನೇ ವಚನದಲ್ಲಿ, ಅಂದರೆ ತುದಿ ಅಂತ ಹೇಳ್ಬಿಟ್ಟು. ಸೆನಾಹನವರು, ಸೆನಾಹನವರು 38ನೇ ವಚನ ಅಂದರೆ ಮುಳ್ಳಾಗಿರುವವರು ಅಂತ. ಮುಳ್ಳಿನ ಅನುಭವ ಅವರಿಗಿತ್ತು. ಅನ್ಯರ ನಡುವೆ ಸ್ಥಳ ಇಲ್ಲದೆ, ಊರಿಲ್ಲದೆ, ಮನೆ ಇಲ್ಲದೆ, ದೇಶ ಇಲ್ಲದೆ, ದೇವಾಲಯ ಇಲ್ಲದೆ ಇರುವ ಅನುಭವ, ಅದು ಮುಳ್ಳಿನ ಅನುಭವ. ಯಾಜಕರಲ್ಲಿ ಈಗ 39ನೇ ವಚನದಿಂದ 73ನೇ ವಚನದವರೆಗೆ ಸುಮಾರು ಹೆಸರುಗಳಿದೆ. ಅದರಲ್ಲಿ ಒಂದೊಂದು ಸ್ಯಾಂಪಲ್ ಆಗಿ ತೆಗೆದುಕೊಂಡು ನೋಡೋಣ, ಎಲ್ಲ ನೋಡಲಿಕ್ಕಾಗಲ್ಲ. ಅರ್ಥ, ಯಾಜಕರಲ್ಲಿ ಯೆದಾಯನವ, ಮೊದಲನೇ 39ನೇ ವಚನ, ಯಾಜಕರಲ್ಲಿ ಯದಾಯನವರಾದ ಅಂತಿದೆ. ಯದ ಅಂದರೆ ತಿಳುವಳಿಕೆ, ಜ್ಞಾನ, ಪರಿಚಯ, ವಿದ್ಯೆ ಎಂಬುದಾಗಿ, ಅನುಭವ, ಯದಾ. ಮತ್ತು ಯದಾ ಯಾ ಅಂತಿದೆ ಅಲ್ವಾ, ಅಂದರೆ ಯೆಹೋವ ಅಂದರೆ ಯೆಹೋವನ ತಿಳುವಳಿಕೆ ಹೊಂದಿದವರು. ಹಿಬ್ರು ಭಾಷೆಯಲ್ಲಿ ಅನೇಕ ಬಾರಿ ಈ ಯಾ ಎಲ್ ಎಂಬ ಪದ ಭಾಳ ಸಾರಿ ಬರ್ತದೆ. ನೆಹೆಮಿಯಾ, ಯಾ ಅಂತ ಹೇಳಿದರೆ ಯೆಹೋವನ. ದಾನಿಯೇಲ್, ಏಲ್ ಅಂದರೆ ದೇವರ. ದಾನಿಯೇಲ್, ದೇವರು ನನಗೆ ನ್ಯಾಯಾಧಿಪತಿ, ಜಡ್ಜ್, ಗಾಡ್ ಈಸ್ ಮೈ ಜಡ್ಜ್. ನೆಹೆಮಿಯಾ, ಯೆಹೋವನಿಂದ ಸಂತೈಸಲ್ಪಟ್ಟ ಎಂಬುದಾಗಿ ಭಾಳ ಅರ್ಥಗರ್ಭಿತವಾದಂಥ ಪದ ಭಾಷೆ ಈ ಹೀಬ್ರೂ ಭಾಷೆ. ಅದರಲ್ಲಿ ಎಲ್ಲಕ್ಕೂ ಒಂದೊಂದು ಹೆಸರಿಗೂ ಏನೋ ಒಂದು ಅರ್ಥ ಇದೆ. ಆ ಅರ್ಥದ ಮೂಲ ನೋಡಿದರೆ ಇನ್ನಷ್ಟು ಅರ್ಥ ಅದರಲ್ಲಿ ಇರುವಂಥದ್ದು ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ಸರಿ, ಅನಂತರ ಈ 39ನೇ ವಚನದಲ್ಲಿ ಯೆಶುವ ಎಂಬ ಹೆಸರನ್ನು ನಾವು ನೋಡ್ಬೋದು. ಯೆಶುವ ಅಂದರೆ ಯೆಹೋವನು ರಕ್ಷಿಸುವನು ಅಂತ. ರಕ್ಷಿಸಿದನಲ್ಲ ದೇವರು ಅವರನ್ನು 70 ವರ್ಷಗಳ ಆ ಒಂದು ಗುಲಾಮತನದಿಂದ. ನೋಡ್ರಿ, ಅವ್ರ ಹೆಸರಿಗೆ ತಕ್ಕಂತೆ ದೇವರು ಮಾತಾಡ್ತಾ ಇದ್ದಾನೆ. 40ನೇ ವಚನದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ಹೆಸರು, ಈ ಇಮ್ಮೇರನವರು. ಇಮ್ಮೇರ ಅಂದರೆ ಮಾತಾಳಿ, ಭಾಳ ಮಾತಾಡುವವರು. ಕೆಲವು ಸಾರಿ ಜನರು ಭಾಳ ಕಷ್ಟದಲ್ಲಿದ್ದರೆ ಮಾತಾಡ್ತಾನೇ ಇರ್ತಾರೆ. ಆ ರೀತಿಯಾಗಿ ಇವರು ಮಾತಾಡ್ತಾ ಇದ್ರಂತ ಕಾಣ್ತದೆ. ಅವರು 40ನೇ ವಚನದಲ್ಲಿ ಅವ್ರ ಬಗ್ಗೆ ಇದೆ. ಅವರು ಸುಮಾರು 1052 ಜನರಿದ್ದರು. ಮತ್ತು ಪಶುಹರನವರು ಅಂಥೇಳಿ ನೋಡುವಾಗ ಬಿಡುಗಡೆ ಅಂತ ಅವರ ಹೆಸರಿನ ಅರ್ಥ. ಹಾಗಾದರೆ ಯಾವಾಗ ಬಿಡುಗಡೆ ಅಂತ ಅವರ ಹೆಸರೇ ಕೇಳುವಂಥದ್ದಾಗಿತ್ತು. ಹಾರಿಮಿನವರು 2ನೇ ಸಾರಿ ಬಂದಿದೆ. 35ನೇ ವಚನದಲ್ಲಿ ಒಂದು ಸಾರಿ ಬಂದಿದೆ. ಈಗ 42ನೇ ವಚನದಲ್ಲಿ 2ನೇ ಹಾರಿಮನವರ ಒಂದು ರಿಜಿಸ್ಟ್ರೇಷನು, ಒಂದು ದಾಖಲೆ. ಅಂದರೆ ಮೊಂಡಾದಂಥವರು
ಅಥವಾ ಗಟ್ಟಿಮುಟ್ಟಾದಂಥವ್ರು ಅಂತ ಹೇಳ್ಬಿಟ್ಟು. 43ನೇ ವಚನದಲ್ಲಿ ಲೇವಿಯರಲ್ಲಿ ಒಬ್ಬರು ಒಂದು ಸ್ಯಾಂಪಲ್ ನಾವು ನೋಡೋಣ. ಹೋದಯ್ಯ, ಕೆಲವ್ರ ಹೆಸರು ಇದೆ, ಆದರೂ ಒಂದು ಹೆಸರು ಮಾತ್ರ ನಾವು ನೋಡ್ಕೊಳ್ತಾ ಇದ್ದೀವಿ. ಹೋದವ್ಯ ಅಂಥೇಳಿದರೆ ಇದು ಯೆಹೋವನು, ಅಂತ ಹೇಳಿದರೆ ಯೆಹೋವನು, ಹೋದ್ ಅಂತ ಹೇಳಿದರೆ ರಾಜನು ಅಂತ ಒಂದು ಅರ್ಥ. ಯೆಹೋವನ ರಾಜತನ, ಮೆಲೆಕ್ ಅಂತ ಹೇಳಿದ್ರು ರಾಜ, ಆದರೆ ಹೋದಯ್ಯ ಅಂತ ಹೇಳಿದ್ರೆ ದೇವರ ಒಂದು ಗಂಭೀರತ್ವ, ಆಳಿಕೆ ಎಂಬುದಾಗಿ ಸೂಚಿಸುವಂಥ ಒಂದು ಹೆಸರು. ಗಾಯಕರು 44ನೇ ವಚನದಲ್ಲಿ ಯಾರ್ಯಾರ ಹೆಸರುಗಳು ಹಿಂದಿರುಗಿ ಬಂದರು ಬಾಬೇಲ್ ದೇಶದಿಂದ, ಗಾಯಕರು ಕೆಲವರು ಬಂದಿದ್ದರಂತೆ. ಅವರಲ್ಲಿ ಆಸಾಫ್ಯರು, ಆಸಾಫ್ನ ಕೀರ್ತನೆಗಳು ಕೆಲವಿದೆ. ಆಸಾಫ್ ಅಂದರೆ ಕೂಡಿಸುವವರು, ಸಂಗ್ರಹಿಸುವರು, ಕಲೆಕ್ಟರ್ ಅಂತ ಹೇಳ್ಬಿಟ್ಟು. ಮತ್ತು ಅವರಲ್ಲಿ ದ್ವಾರಪಾಲಕರಲ್ಲಿ ಒಬ್ಬರ ಹೆಸರು ಸ್ಯಾಂಪಲ್ ಆಗಿ ನಾವು ನೋಡ್ಕೊಳ್ಳೋಣ. 45ನೇ ವಚನದಲ್ಲಿ ದ್ವಾರಪಾಲಕರಲ್ಲಿ ಒಬ್ಬರು ಶಲೂಮ್ ಅಂತ ಹೇಳ್ಬಿಟ್ಟು. ಶಲೂಮ್ ಅಂತ ಹೇಳಿದ್ರೆ 14 ಜನರು ಈ ಹೆಸರನ್ನು ಇಟ್ಕೊಂಡಂಥವರು ಬೈಬಲ್ನಲ್ಲಿ 14 ಜನರಿದ್ದಾರೆ. ಈ ಹೆಸರಿನ ಅರ್ಥ ಏನಂದರೆ ಪ್ರತಿಫಲ, ರಿವಾರ್ಡ್, ಕೊಡುಗೆ, ವರ ಎಂಬುದಾಗಿ. ದೇವಸ್ಥಾನ ದಾಸರಲ್ಲಿ ಇರುವಂಥವರ ಹೆಸರು 46ನೇ ವಚನದಿಂದ 56 ವಚನಗಳವರೆಗೆ ಅವರ ಹೆಸರುಗಳಿದೆ. ಅದರಲ್ಲಿ ಒಂದು ಸ್ಯಾಂಪಲ್ ಆಗಿ ಜೀಹಾ, ಮೊದಲನೇ ಹೆಸರು ನೋಡ್ಕೊಳ್ಳೋಣ. ಜೀಹಾ ಅಂತ ಹೇಳಿದರೆ ಬರಗಾಲ, ಕ್ಷಾಮ ಅಂತ ಹೇಳ್ಬಿಟ್ಟು. ಯಾಕಿಂಥ ಹೆಸರು ಇಟ್ಕೊಂಡಿದ್ರು? ಹೌದು, ವಿದೇಶದಲ್ಲಿದ್ದಾಗ ಅವ್ರಿಗೆ ಬರಗಾಲ ಇದ್ದ ಹಾಗಿತ್ತು, ಆದರೆ ಬರಗಾಲ ಮುಗೀತು, ಈಗ ಅವರು ಸ್ವದೇಶಕ್ಕೆ ಹಿಂದಿರುಗಿದ್ದಾರೆ. ಸೊಲೊಮೋನನ ದಾಸರಲ್ಲಿ ಕೆಲವರ ಹೆಸರನ್ನು 57ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತೀವಿ. ನೆಹೆಮ್ಯ 7ನೇ ಅಧ್ಯಾಯ 57ನೇ ವಚನದಿಂದ ಅದರಲ್ಲಿ ಸೋಠೈ ಎಂಬುದಾಗಿ ಒಬ್ಬನ ಹೆಸರು. ಅದರ ಹೆಸರು ಏನೆಂದರೆ ತಿರುವು. ಸೋಠೈ ಅಂತ ಹೇಳಿದರೆ ತಿರುವು. ಹೌದು, ಯೆರೂಸಲೇಮಿನಿಂದ ತಮ್ಮ ಅವಿಧೇಯತೆ ನಿಮಿತ್ತವಾಗಿ ಈಗ ಬಾಬೇಲ್ಗೆ ಹೋಗಿದ್ದಾರೆ. ಆದರೆ 70 ವರ್ಷಗಳಾದ ಮೇಲೆ ಸೋಠಾಯ್ ತಿರುಗಿ ಮತ್ತೆ ಬರ್ತಿದ್ದಾರೆ ಎಂಬುದಾಗಿ. 63ನೇ ವಚನದಿಂದ ಯಾಜಕರು ನಾವು ನೋಡ್ತಾ ಇದ್ದೀವಿ. 63ರಿಂದ ಮತ್ತು 65ನೇ ವಚನದವರೆಗೆ ಯಾಜಕರ ಲಿಸ್ಟ್ ಇದೆ. ಅದರಲ್ಲಿ ಒಂದು ಸ್ಯಾಂಪಲ್ ನಾವು ನೋಡೋಣ. ಹೋಬಾಯ ಎಂಬಂಥ ಹೆಸರು. ಮೊದಲು ಲೇವಿಯರಲ್ಲಿ 43ನೇ ವಚನ ಹೋದವ್ಯ ಅಂತ ನೋಡಿದ್ವಿ. ಹೋದವ್ಯ. ಇಲ್ಲಿ ನಾವು ನೋಡೋದು ಹೋಬಾಯ ಅಂತ ಹೇಳ್ಬಿಟ್ಟು. ಇದೇ ಹೆಸರು 63ನೇ ವಚನದಲ್ಲಿ ಇರುವಂಥ ಈ ಹೋಬಾಯ ಎಜ್ರ 2ನೇ ಅಧ್ಯಾಯದಲ್ಲಿ ಇದೇ ಲಿಸ್ಟ್ ಅಲ್ಲಿ ಬಂದಾಗ ಸ್ವಲ್ಪ ಹೆಸರು ಚೇಂಜ್ ಇದೆ. ಅದು ಎಂಥದ್ದು, ಅಲ್ಲಿ ಏನಂತಿದೆ? ಹಬಯ್ಯ ಅಂತಿದೆ. ಬಯ್ಯ. ಇಲ್ಲಿ ಹೋ ಬಾಯ ಅಂತ ಹೇಳ್ಬಿಟ್ರು. ಆ ಹೆಸರಿನ ಅರ್ಥ ಏನಂತ ಹೇಳಿದರೆ, ಅಂತ ಹೇಳಿದರೆ ಯೆಹೋವನಿಂದ ಮರೆಯಾದವರು, ಬಚ್ಚಿಡಲ್ಪಟ್ಟವರು. ಹೌದು, ಅನ್ಯ ಜನರ ದೇಶಕ್ಕೆ ಅಂದರೆ ಬಾಬೇಲಿಗೆ, ಗಲ್ಬಿಲಿಗೆ ಹೋಗಿಬಿಟ್ಟಾಗ ದೇವಜನರು ಇವರು ಕಾಣ್ತಿರಲಿಲ್ಲ, ಮರೆಯಾಗಿಬಿಟ್ರು. ಆದರೂ ಕೂಡ ದೇವರಿಂದ ಮರೆಯಾದ್ರಲ್ಲ ಎಂಬಂಥ ಅರ್ಥವನ್ನು ಕೊಡುವಂಥದ್ದು ಇವರ ಹೆಸರಿನ ಅರ್ಥ. ಈ 63ರಿಂದ ಇರುವಂಥ ಹೆಸರುಗಳಲ್ಲಿ ಒಂದು ಹೆಸರು, ಅದರ ಬಗ್ಗೆ ನಾನು ಒಂದು ಸ್ವಲ್ಪ ಕಾಮೆಂಟ್ ಮಾಡಬೇಕು. ಅದೇನಂತ ಹೇಳಿದರೆ ಬರ್ಜಿಲ್ಲೈ ಅಂತ ಹೇಳ್ಬಿಟ್ಟು ಒಂದು ಹೆಸರು. ಬರ್ಜಿಲ್ಲೈ ಎಂಬವನು ಗಿಲ್ಯಾದನಾದ ಬರ್ಜಿಲ್ಲೈಯ ಹೆಣ್ಣು ಮಕ್ಕಳಲ್ಲೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು ಅಂತ ಹೇಳ್ಬಿಟ್ಟು. ಆ ವಿಚಿತ್ರ. ಬರ್ಜಿಲ್ಲೈ ಅಂತ ಒಬ್ಬ ಫೇಮಸ್ ಗಿಲ್ಯಾದ್ನವನು ಬರ್ಜಿಲ್ಲೈಯ ಹೆಣ್ಣು ಮಕ್ಕಳಲ್ಲೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅದೇ ಹೆಸರು ಇವನಿಟ್ಕೊಂಡಿದ್ದಾನೆ. ಈ ಬರ್ಜಿಲ್ಲೈ ಅಂತ ಹೇಳ್ಬಿಟ್ಟು ನೋಡುವಾಗ ಕಬ್ಬಿಣ ಹೃದಯ, ಅಯನ್ ಹಾರ್ಟ್ ಎಂಬುದು ಇವನ ಹೆಸರಿನ ಅರ್ಥ. ಅದು ಕೊಡಲಿಯ ತಲೆ, ಅದು ಕೂಡ ಒಂದು ಅರ್ಥ ಕೊಡ್ತದೆ. ಅಂಥ ಒಂದು ಹೆಸರನ್ನು ಇವರು ಇಟ್ಕೊಂಡಿದ್ರಂತೆ. ಆದ ಕಾರಣ
ಈ ವಂಶಾವಳಿಯಲ್ಲಿ ಅನೇಕರ ಹೆಸರುಗಳು ಒಂದೊಂದು ಹೆಸರು ಒಂದೊಂದು ಅರ್ಥವನ್ನು ಕೊಡುವಂಥದ್ದಾಗ್ತದೆ. ಅದರ ಬಗ್ಗೆ ನಾವು ನಿರಾಶರಾಗೋದು ಬೇಕಾಗಿಲ್ಲ, ಅದನ್ನು ಸ್ಕಿಪ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಸಮಯ ಇದ್ದರೆ ಒಂದು ವೇಳೆ ಒಂದೊಂದು ಕೂಡ ನಾವು ನೋಡಿದರೆ ಒಂದೊಂದು ಸಂದೇಶನೇ ಕೂಡ ಇದರಲ್ಲಿ ಅಡಕವಾಗಿದೆ. ಅದನ್ನು ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡುವಾಗ ಇನ್ನೊಂದು ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೆಹೆಮೀಯನ ಗ್ರಂಥ 7ನೇ ಅಧ್ಯಾಯದ 5ನೇ ವಚನದಲ್ಲಿ ನೆಹೆಮೀಯನು ಯೆರೂಸಲೇಮಿಗೆ ಬಂದಾಗ ಮೊದಲು ಬಂದವರ ಹೆಸರುಗಳ ಪಟ್ಟಿಯು ಅವನಿಗೆ ಸಿಕ್ತು. ಮೊದಲು ಬಂದವರಂತ ಹೇಳಿದರೆ ಎಜ್ರನ ಕಾಲದಲ್ಲಿ ಸುಮಾರು 13 ವರ್ಷಗಳ ಹಿಂದೆ ಎಜ್ರನ ಕಾಲದಲ್ಲಿ ಇದ್ದಂಥ ಆ ಒಂದು ಮೊದಲು ಪಟ್ಟಿ ಇವನಿಗೆ ಸಿಕ್ತು. ಆದ ಕಾರಣ ಈಗ ಅದನ್ನು ನೋಡ್ತಿದ್ದಾನೆ. ಆದುದರಿಂದ ಏನಾಗ್ತದೆ, ಸ್ವಲ್ಪ 13 ವರ್ಷದಲ್ಲಿ ಕೆಲವರು ಸತ್ತೋಗಿರ್ತಾರೆ, ಕೆಲವರು ಆ್ಯಡ್ ಆಗಿರ್ತಾರೆ. ಒಟ್ಟು 42,350 ಜನರು ಎಂಬುದಾಗಿ ನೋಡ್ತೀವಿ. ಇದರಲ್ಲಿ ವಿಶೇಷವಾಗಿ ಯಾರ್ಯಾರು ಏನೇನು ಕೊಟ್ಟರೂ ದೇವರಿಗಾಗಿ ಸಹಾಯ ಮಾಡಿದವರ ಹೆಸರು ಕೂಡ ಇದೆ. ನೆಹೆಮೀಯನ ಗ್ರಂಥ 7ನೇ ಅಧ್ಯಾಯವನ್ನು 2 ಭಾಗವನ್ನಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. The priests, the children of Jedaiah, of the house of Jeshua, 973. The children of Emir, 1,052. The children of Pashur, 1,247. The children of Harim, 1,017. The Levites, the children of Jeshua, of Kadmiel, and of the children of Hodeva, 74. The singers, the children of Asaph, 148. The porters, the children of Shallum, the children of Ater, the children of Talmon, the children of Akub, the children of Hatita, the children of Shobai, 138. The Nethinims, the children of Ziha, the children of Heshupah, the children of Tabaoth, the children of Keros, the children of Sia, the children of Padon, the children of Lebenah, the children of Hagabah, the children of Shalmai, the children of Hanan, the children of Giddel, the children of Gachar, the children of Renaiah, the children of Rezin, the children of Nekoda, the children of Gazam, the children of Uzzah, the children of Phaseah, the children of Besai, the children of Menunim, the children of Mephishisem, the children of Babuk, the children of Hakupha, the children of Harhur, the children of Balzlith, the children of Mehida, the children of Harsha, the children of Barkos, the children of Sisera, the children of Tama, the children of Neziah, the children of Hatipha, the children of Solomon's servants, the children of Sotai, the children of Sophareth, the children of Perida, the children of Jaala, the children of Darkon, the children of Giddel, the children of Shephatiah, the children of Hatil, the children of Pokereth, of Zebaim, the children of Ammon. All the Nethinims and the children of Solomon's servants were 392. And these were they which went up also from Telmilah, Teharesha, Cherub, Adon, and Emer, but they could not shew their father's house, nor their seed, whether they were of Israel. The children of Deliah, the children of Tobiah, the children of Nekoda, 642. And of the priests, the children of Habaiah, the children of Koz, the children of Barzillai, which took one of the daughters of Barzillai the Gileadite to wife, and was called after their name. These sought their register among those that were reckoned by genealogy, but it was not found. Therefore were they, as polluted, put from the priesthood. And the Tirshatha said unto them, that they should not eat of the most holy things, till there stood up a priest with Urim and Thummim. The whole congregation together was 42,303, beside their manservants and their maidservants, of whom there were 7,337, and they had 245 singing men and singing women. Their horses 736, their mules 245, their camels 435, 6,720 asses. And some of the chief of the fathers gave unto the work. The Tirshatha gave to the treasure 1,000 drams of gold, 50 basins, 530 priest garments. And some of the chief of the fathers gave to the treasure of the work 20,000 drams of gold, and 2,200 pound of silver. And that which the rest of the people gave was 20,000 drams of gold, and 2,000 pound of silver, and 67 priest garments.
So the priests and the Levites and the porters and the singers and some of the people and the Nephilims and all Israel dwelt in their cities, and when the 7th month came, the children of Israel were in their city.